ಒಳಿತು ಮಾಡಪ್ಪ, 3 ದಿವಸ ಇರೋದು ನೀನು. ಏನು ಭಾಳ ದಿವಸ ಇರಕ್ಕೆ ಬಂದಿವೇನು ನಾವೇನು? ಇಲ್ಲ, ಇರುವಷ್ಟು ದಿವಸಗಳ ಕಾಲ 4 ಮಂದಿಗೆ ಬೇಕಾಗಿರಬೇಕು. 4 ಮಂದಿಗೆ ಹೌದು ಹೌದು ಅನ್ಬೇಕಲ್ಲ. ಏನ್ರಿಪ್ಪ ಎಂಥ ವ್ಯಕ್ತಿಗೆ ಮಗ್ಗಲ್ದಾಗಿದ್ದೀವಪ್ಪ ನಾವು. ಅವ ಹೋದ ಮೇಲೆ ಇವನು ಕೊಟ್ಟಾಗ ನಾವು ಹೆಂಗಿರಬೇಕು ಅಂತ ವಿಚಾರ ಮಾಡೋದಲ್ಲ, ಇಂಥವ್ನು ಬಿಟ್ಟು ಹೆಂಗಿರಲಿ ಅಂತ ತಿಳ್ಕೊಂಡು ವಿಚಾರ ಮಾಡೋದು ಏನೈತಲ್ಲ, ಇದು ಮನುಷ್ಯತ್ವದ ಗುಣ. ಕಾರಣ ಇಷ್ಟ ತಲೆಯಾಗಿಟ್ಕೊಳ್ಬೇಕು. ಮರಾವೇ ಪರಿಕೀರ್ತಿ ರೂಪಿ ಉರಾವೆ. ನೀವು ಹೋದ ಮೇಲೇನೂ ಸಹಿತ ನಿನ್ನ ಬಗ್ಗೆ ಮಂದಿ ಮಾತಾಡೋ ಹಂಗೆ ನಾವು ಬದುಕಬೇಕು, ಅಂತ ಬದುಕು ಮಾಡಬೇಕು ಅಂತಂದ್ರೆ ಒಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮನುಷ್ಯ ಯಾವಾಗ ದೊಡ್ಡವ ಅನಿಸ್ಕೊಂತಾನಂದ್ರೆ ಕೇವಲ ಮನೆ ದೊಡ್ಡದು ಕಟ್ಟೋದ್ರಿಂದ ದೊಡ್ಡವ ಅನಿಸ್ಕೊಳಂಗಿಲ್ಲ, ಚಲೋ ಬಟ್ಟೆ ಹಾಕೊಳ್ಳೋದ್ರಿಂದ ದೊಡ್ಡವ ಅನಿಸ್ಕೊಳ್ಳೋದಿಲ್ಲ. ಆತ ಒಳ್ಳೆವ ದೊಡ್ಡವ ಅಂತ ಅನಿಸ್ಕೊಳ್ಳೋದು ಯಾವಾಗ ಅಂದರೆ ಅವ ಮಾಡುವಂಥ ಒಳ್ಳೆಯ ಕಾರ್ಯಗಳಿಂದ ಮಾತ್ರ ಮನುಷ್ಯ ದೊಡ್ಡವಕ್ಕನೇ ಹೊರತಾಗಿ ಕೇವಲ ಬಟ್ಟೆಗಳನ್ನು ಮಾತ್ರ ದೊಡ್ಡದು ಮಾಡಿಕೊಂಡು ಬಂಗಾರ ಹಾಕ್ಕೊಂಡು ಗಾಡಿ ಒಳಗೆ ಅಡ್ಡಾಡಿದರೆ ಯಾವ ವ್ಯಕ್ತಿಗಳು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ಮನುಷ್ಯ ತನ್ನ ದೊಡ್ಡಸ್ತಿಕೆಯನ್ನು ನಾವು ದೊಡ್ಡದಾಗಿ ಮಾಡ್ಕೊತ ಹೋಗ್ಬೇಕಾಗ್ತದೆ. 12ನೇ ಶತಮಾನದೊಳಗೆ ಮದುವೆ ಆಗಿ ಬಂದಂಥ ಸಂದರ್ಭದೊಳಗೆ ನೋಡ್ರಿ, ಕಲ್ಯಾಣಕ್ಕೆ ಬಸವಣ್ಣನವ್ರ ಅಪ್ಪ ಬಸವಣ್ಣನವರು ಗಂಗಾಂಬಿಕೆಯನ್ನು ಕರ್ಕೊಂಡು, ಅಕ್ಕ ನಾಗಲಾಂಬಿಕೆಯನ್ನು ಕರ್ಕೊಂಡು ಕಲ್ಯಾಣದ ಮಂಗಳವಾಡಿಗೆ ಬರ್ತಾರೆ. ನಿನ್ನೆಲ್ಲ ಕೇಳಿರಲ್ಲ. ಮಂಗಳವಾಡಿಗೆ ಬಂದಂಥ ಟೈಮ್ದೊಳಗೆ ಏನಾಗ್ತದೆ, ಮೊದಲ ಕರ್ಣಿಕ ವೃತ್ತಿಯನ್ನು ಅವರು ಭಾಳ ಚಂದ ನಿಭಾಯಿಸಿದ್ರು. ಮುಂದೆ ಒಂದು ಪತ್ರ ಬಂದು ಬಿತ್ತು. ಪತ್ರ ಓದಾಕ್ ಬರಲಿಲ್ಲ. ಓದಾಕ್ ಬರಲಾರ್ದಂಥ ಟೈಮ್ದೊಳಗೆ ಬಸವಣ್ಣವ್ರು ಓದಿದ್ರು, ನಿನ್ನ ಸಿಂಹಾಸನದ ಬುಡಕ್ಕೆ 87 ಕೋಟಿ ಹೊನ್ನದ ಅಂತ ತಿಳ್ಕೊಂಡು ಹೇಳಿದರು. ಅದನ್ನು ತೋರಿಸಿದ ಮೇಲೆ ಹಾಗಾದರೆ ಇಷ್ಟು ದೊಡ್ಡ ಜ್ಞಾನಿಯನ್ನು ನಾವು ಮಗ್ಗಲಾಗಿ ಇಟ್ಕೊಂಡು ಅವ್ರನ್ನ ಕರ್ಣಿಕನಾಗಿ ಇಟ್ಕೊಳ್ಳೋದಕ್ಕಿಂತ ಅವ್ರಿಗೊಂದು ದೊಡ್ಡ ಪೋಸ್ಟ್ ಕೊಡ್ಬೇಕಂತ ತಿಳ್ಕೊಂಡು ಅವ್ರ ಮಠ ಆಶ್ರಯ ಇದ್ರೊಳಗೆ ಏನೋ ರಾಜ ಆಶ್ರಯದೊಳಗೆ 12 ಮಂದಿ ಇದ್ರಲ್ಲ, 12 ಮಂದಿ ಮಂತ್ರಿಗಳ ಮೇಲೆ ಪ್ರಧಾನಮಂತ್ರಿಯನ್ನಾಗಿ ಬಸವಣ್ಣನವ್ರನ್ನ ನೇಮಕ ಮಾಡಿದರು. ಏನು ತೆಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಮ್ಮದ ಮಕ್ಕಳೇ ಮ್ಯಾಗ ಬಂದವನಂದ್ರೆ 12 ಮಂದಿ ಒಳಗೆ ಒಂದಿಷ್ಟು ಸಮಸ್ಯೆ ಚಲೋ ಆಗೋದಲ್ಲ. ಒಂದು ಸ್ವಲ್ಪ ನೀರು ಹೊಡೆಸ್ಬೇಕ್ರಿಪ್ಪ, ಅದಕ್ಕೆ ಇದು ಡಸ್ಟ್ ಭಾಳ ಆಗ್ತದೆ. ಸ್ವಲ್ಪ ಪ್ರವಚನ ಚಲೋ ಆಗೋಕ್ಕಿಂತ ಮುಂಚೆಗೆ ಒಂದು ಸ್ವಲ್ಪ ನೀರು ಹೊಡೆಸುವಂಥ ಪ್ರಯತ್ನ ಮಾಡಿದರೆ ಭಾಳ ಚಲೋ ಆಗ್ತದೆ. ಅಲ್ಲಿ ಬರುವಂಥ ದಾರಿ ಒಳಗೆ ಈ ಡಸ್ಟನ್ನು ಭಾಳ ಎಲ್ಲರಿಗೂ ಸಮಸ್ಯೆ ಮಾಡ್ತದೆ. ನಿಮಗೇನು ಅನಿಸ್ತತಿ, ಇದೇನು ರೀಪ್ಪ ಅಜ್ಜಾರು ಹೊಳ ಕೆಮ್ತಾರಲ್ಲ ಅಂತ ಅನಿಸ್ಬೋದು. ನೀವು ಮೊದಲ ಕೆಮ್ಮು ಹೋಗುವಲ್ಲು, ಅದ್ರಾಗ ಅಲ್ಲಿಂದ ಡಸ್ಟ್ ಬರ್ತೈತಲ್ಲ ಡೈರೆಕ್ಟ್ ನಾವು ಮತ್ತು ತಾಸುಗಟ್ಟಲೆ ಹೇಳ್ಬೇಕಲ್ಲ, ನಮಗೆ ಬರ್ತೈತೆ ಅದು. ಕುಂದರು ಪಿಂಟು, ಇವು ಹೆಚ್ಚು ಓಡಾಡ್ತಾವ ನೋಡ್ರಿ, ಯಾವ ಇದ್ರೆ ಹೆಚ್ಚಾಗಿದ್ರು ಕೊಡ್ರಿ, ನಮ್ಮ ಮಟ್ಟಕ್ಕೆ ಹೋಯ್ತೀವಿ ಅವನ್ನ. ಕೇಳಪ್ಪ ಇಲ್ಲೇ ಚಂದ ಕೂತ್ಕೊಂಡು. ಎಷ್ಟು ಮಂದಿ ಕರ್ಕೊಂಬಂದಿವಿ ಮುಖ್ಯ ಅಲ್ಲ, ಅವ್ರನ್ನ ಚಂದ ಕುಂದಿರ್ಸೋದು ಕೂಡ ಅಷ್ಟೇ ಮುಖ್ಯ. ದಯಮಾಡಿ ಆ ಹುಡುಗರಿಗೆ ಒಂದು ಸ್ವಲ್ಪ ಓಡಾಡಕ್ಕೆ ಬಿಡಬೇಡ್ರಿ. ನೋಡ್ರಿ, ವಿಚಾರ ಮಾಡ್ಕೊಳ್ರಿ. ಯಾವಾಗ ಬಸವಣ್ಣನವರು ಆ ಕಲ್ಯಾಣಕ್ಕೆ ಬರ್ತಾರೆ, ಕಲ್ಯಾಣಕ್ಕೆ ಬಂದ ಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ದೊಡ್ಡ ಹುದ್ದೆನೂ ಅವ್ರು ಸಿಗ್ತದೆ. ಯಾವುದನ್ನು ಅವರು ಯಾವುದನ್ನು ಬಯಸಿಲ್ಲ. ಆದರೆ ಬಯಸದೇ ಇರತಕ್ಕಂಥ ಭಾಗ್ಯ ಅವರು ಕಣ್ಣು ಮುಂದೆ ಬಂದಾಗ ಅವ್ರು ಅಂತಾರೆ, ಇತೀ ದೊಡ್ಡ ಪ್ರಮಾಣದೊಳಗೆ ನಿಧಿ ಸಿಕ್ಕ ಮೇಲೆ ನನ್ನ ಒಂದಿಷ್ಟು ಏನಾದರೂ ಬೇಕೇನು ಬಸವಣ್ಣ ಅಂತ ಕೇಳಿದ್ರೆ ಬಸವಣ್ಣವ್ರು ಅಂತಾರೆ, ಒಂದು ಎಳಿ ಸಹಿತ ನನಗೆ ಬೇಡ, ಒಂದು ವರಿ ಬಂಗಾರ ಸಹಿತ ನನಗೆ ಬೇಡ, ಒಂದು ಅಗಳ ಅನ್ನ ಸಹಿತ ನನಗೆ ಬೇಡ. ನಾನು ಇವತ್ತು ಅಷ್ಟೇ ಅಲ್ಲ, ಈ ಇದರೊಳಗಿರುವಂಥ ಟೈಮ್ದೊಳಗೆ, ರಾಜರ ಆತಿಥ್ಯದೊಳಗಿರುವಂಥ ಟೈಮ್ದೊಳಗೆ ಒಂದು ಎಳಿ ಸೀರೆಗಾಗಲಿ, ಒಂದು ಅಗಳು ಅನ್ನಕ್ಕಾಗಲಿ, ಒಂದು ವರಿ ಬಂಗಾರಕ್ಕಾಗಲಿ ಇಂದಿಗೆ ನಾಳೆಗೆ ಬೇಕಂತ ತಿಳ್ಕೊಂಡು ಕೂಡಿಡುವಂಥ ಪ್ರಯತ್ನ ಅಂತೂ ಮೊದಲ ಮಾಡೋದಿಲ್ಲ. ಹಾಗೇನಾದರೂ ಮಾಡಿದರೆ ನನ್ನ ಕತ್ತನ್ನು ಕೊಯ್ದು ಅವತ್ತು ನೀ ಎದ್ದು ಹೋಗಿಬಿಡು ಕೂಡಲ ಸಂಗಮ ದೇವ ಅಂಥೇಳಿ ಆ ಸಂಗಮನಾಥ, ಯಾವ ದೇವರು ಸಂಗಮನಾಥನ ಪ್ರೀತಿ ಮಾಡ್ತಿದ್ರಲ್ಲ ಅವ್ರ ಮೇಲೆ ಪ್ರಮಾಣ ಮಾಡ್ತಾರೆ. ಅವ್ರ ಮೇಲೆ ಪ್ರಮಾಣ ಮಾಡಿ ರಾಜ್ಯಭಾರ ಮಾಡ್ತಾರೆ. ನಾನು ಆರಂಭ ಮಾಡುವೆನಯ್ಯ ಗುರುಪೂಜೆವೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನೋಡ್ರಿ, ನಾನು ಆರಂಭ ಮಾಡ್ತೀನಿ ಯಾರಿಗೆ ಅಂತಂದ್ರೆ ನನ್ನ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಯಾರ ಸಲುವಾಗಿ ಅಂದರೆ ಗುರುಪೂಜೆಗೆಂದು, ಜಂಗಮ ದಾಸೋಹಕ್ಕೆಂದು, ಲಿಂಗಾರ್ಚನೆಗೆಂದು. ಹಿಂಗೆ ನನ್ನ ಜೀವನವನ್ನು ಆರಂಭ ಮಾಡ್ತೀನಿ ಅಂತ ತಿಳ್ಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಒಂದು ಮನೆಯನ್ನು ಕಟ್ಟಿದ್ರಲ್ಲ, ಆ ಮನೆ ಕೊಟ್ಟಿದ್ರಲ್ಲ, ಅದಕ್ಕೆ ಮನೆಗೆ ಮನಿ ಅಂತ ಹೆಸರು ಇಡಲಿಲ್ಲ ಅವರು, ಅದಕ್ಕೆ ಮಹಾಮನಿ ಅಂತ ಹೆಸರಿಟ್ರು. ಏನಂತಿಟ್ರು? ಮಹಾಮನಿ. ನಮ್ಮವು ನಿಮ್ಮವು ಎಲ್ಲ ಅದಾವಲ್ಲ, ಇವಕ್ಕೆ ಮನಿ ಅಂತಾರೆ. ಆದರೆ ಅಪ್ಪ ಬಸವಣ್ಣನವ್ರ ಮನೆಗೆ ಏನಂತ ಹೆಸರಿಟ್ರು? ಮಹಾಮನಿ ಅಂತ ಹೆಸರಿಟ್ರು. ಯಾವುದಕ್ಕೆ ಮಹಾಮನಿ ಅಂತಾರ? ಎಲ್ಲವಕ್ಕೂ ಮತ್ತು ನಿಮಗೂ ಮಹಾಮನಿ ಅನ್ಬೇಕಾಗಿತ್ತಲ್ಲ. ನಿಮಗೂ 4-5 ಬೆಡ್ರೂಮ್ ಅದಾವು, ಎಲ್ಲಿ ಬೇಕಾದಲ್ಲಿ ಚಲೋ ಎಲ್ಲ ಅಟ್ಯಾಚ್ ಅದಾವು. ಎಲ್ಲರ ಮನಿನೂ ಅಟ್ಯಾಚ್ ಅದಾವ. ಈಗ ಬೆಡ್ರೂಮು ಬಾತ್ರೂಮ್ ಅಟ್ಯಾಚ್ ಅದಾವ, ಅಡುಗೆ ಮನೆ ಮತ್ತು ಅದ್ರ ಮಗ್ಗಲಿಗೆ ಡೈನಿಂಗ್ ಹಾಲ್ ಅಟ್ಯಾಚ್ ಅದಾವ, ಎಲ್ಲವೂ ಅಟ್ಯಾಚ್ ಇರ್ತಾವೆ. ಆದ್ರೆ ಒಳಗಿದ್ದು ಮನಸ್ಸು ಮಾತ್ರ ಡಿಟ್ಯಾಚ್ ಆಗಿ ಹೋಗಿರ್ತಾವೆ.
ಒಟ್ಟ ಸಂಬಂಧನೇ ಇರಂಗಿಲ್ಲ. ಗಂಡು ಒಂದು ಟೈಮ್ ಬರ್ತಾನೆ, ಹೆಣ್ತು ಒಂದು ಟೈಮ್ ಬರ್ತಾನೆ, ಮಕ್ಕಳಂತೂ ಯಾವಾಗ ಬರ್ತಾವೆ ಯಾವ ಹೋಗ್ತಾವೆ ಹೇಳೋಕ್ಕಾಗೋದಿಲ್ಲ. ಎಲ್ಲವೂ ಡಿಟ್ಯಾಚ್ ಆಗಿ ಹೋಗಿರ್ತಾವೆ. ಮನೆ ಕಂಪೌಂಡ್ ದೊಡ್ಡವಾಗ್ಯಾವ, ಮನ್ಯಾಗಿದ್ದು ಟಿ ವಿ ದೊಡ್ಡವಾಗ್ಯಾವ, ಮನ್ಯಾಗಿದ್ದು ವಾಸ ಮಾಡೋರು ಮನಸ್ಸು ಭಾಳ ಸಣ್ಣ ಹಾಕೊಂತ ಬರಾಕತ್ತಾವ. ಎಷ್ಟು ಮಂದಿ ಇಲ್ಲಿ ಕುಂತವ್ರು ಕರೆ ಹೇಳ್ರಿ, ಒಂದು ದಿವಸನೂ ಬಿಡ್ಲಾರ್ದಂಗೆ ನಾವು ಮುಂದೆ ಕುಟ್ಕೊಂಡು ಇರೋದು ಒಂದಾರು ಹೊಟ್ಟೆ ಇರುವಲ್ಲಕ್ಕೆ ಇದರ ಬದರ ಕುತ್ಕೊಂಡು ಮಕ್ಕಳನ್ನ ಕುಂದಿರ್ಸ್ಕೊಂಡು ಊಟ ಮಾಡ್ತೀವಿ ಅನ್ನುವಂಥದ್ದು. ನಿಮಗೆ ಧಾರಾವಾಹಿ ಚಿಂತೆ, ಅವ್ರು ಹೊರಗೆ ಅಡ್ಡಾಡಿ ಬರೋ ಚಿಂತೆ, ನಿಮ್ಮ ಮಕ್ಕಳಿಗೆ ಹೊರಗೆ ದಾಬಾದಾಗ ಊಟ ಮಾಡಿ ಬರೋ ಚಿಂತೆ. ಹಿಂಗಾದಾಗ ಹೆಂಗೆ ಬರೋಕ್ಕಾಗ್ತದೆ ಹೇಳಿ ನೋಡೋಣ. ಅದಕ್ಕೆ ಮನೆ ಅಂತಾರೆ. ನಿಮ್ಮ ಮನೆಗೆ ಮನೆ ಯಾಕಂತಾರಂದ್ರೆ ಯಾವುದಕ್ಕೆ ಕಿಡಿಕಿ ಐತಿ, ಯಾವುದಕ್ಕೆ ಬಾಗಿಲೈತಿ ಅದಕ್ಕೆ ಮನೆ ಅಂತಾರೆ. ಯಾವುದಕ್ಕೆ ಕಿಡಿಕಿ ಇಲ್ಲ, ಯಾವುದಕ್ಕೆ ಬಾಗಿಲಿಲ್ಲ ಅದಕ್ಕೆ ಮಹಾಮನಿ ಅಂತಾರೆ. ಬಪ್ಪ ಬಸವಣ್ಣನವರ ಮಹಾಮನಿಗೆ ಯಾವುದು ಬಾಗಿಲಿರಲಿಲ್ಲ, ಯಾವುದು ಕಿಡಿಕಿ ಇರಲಿಲ್ಲ. ಕಿಡಿಕಿ ಬಾಗಿಲು ಇರದೇ ಇರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಯನ್ನು ಕೊಟ್ಟರು. ಆ ಮನೆಗೆ ಮಹಾಮನಿ ಅಂತ ಹೆಸರು ಇಟ್ಕೊಂಡ್ರು. ಹೆಸರು ಇಟ್ಟುಕೊಂಡ ನಂತರದಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ ಅಪ್ಪ ಬಸವಣ್ಣನವರು. ಏನು ಸಂದೇಶ ಕೊಟ್ಟರು? ನಮ್ಮ ಅಧಿಕಾರ ಬಂದ ಮೇಲೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋರು ರಗಡ ಮಂದಿ ಅದಾರ. ಸಣ್ಣ ಅಧಿಕಾರಕ್ಕೆ ಹೋದ್ವಿ ಅಂದ್ರೆ ನೋಡ್ಬೇಕು ಅವ್ರ ಆಟನ. ಅಂಥವೆಲ್ಲ ಆಗೋದಿಲ್ಲ ಬಿಡು ಅಂತ ತಿಳ್ಕೊಂಡು ನಮ್ಮ ಅಧಿಕಾರವನ್ನು ತೆಗೆದುಕೊಂಡು ದುರುಪಯೋಗ ಮಾಡ್ಕೋತೀವಿ. ಸಣ್ಣ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋರು ಮಧ್ಯದೊಳಗೆ ಅಂತ ಪ್ರಧಾನಮಂತ್ರಿ ಜಾಗದಾಗ ಕುಂತಿರ್ತಕ್ಕಂಥ ಅಪ್ಪ ಬಸವಣ್ಣನವರು ತಮ್ಮ ಅಧಿಕಾರ ಬಂದೈತೆ ಅಂತ ತಿಳ್ಕೊಂಡು ದರ್ಪವನ್ನು ತೋರಲಿಲ್ಲ, ಯಾರಿಗಿನ್ನೂ ಸಹಿತ ಅನ್ಯಾಯದ ಮಾತುಗಳನ್ನು ಆಡಲಿಲ್ಲ. ಅವ್ರೊಳಗೆ ಕರುಣ ಎಷ್ಟಿತ್ತು ಅಂದರೆ ಸಣ್ಣ ವಯಸ್ಸಿನೊಳಗೆ ಮಿಡಿತಿತ್ತು. ಅದು ಏನಾದರೂ ಮಾಡಬೇಕು, ಯಾರು ಏನಿಲ್ಲ ಅಂತ ಬರ್ತಾರೆ ಅವರು ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾರು ಕಣ್ಣೀರು ಅಳ್ಕೊಂತ ಬರ್ತಾರೆ ಅವ್ರು ಕಣ್ಣೀರು ಒರೆಸೋವಂಥ ಪ್ರಯತ್ನ ಮಾಡ್ತಾರೆ. ಜಗತ್ತಿನೊಳಗೆ ಯಾರು ದೊಡ್ಡವ್ರು ಆಕಾರ ಅಂತಂದ್ರೆ ತಲೆಯಾಗಿಟ್ಕೊಳ್ರಿ, 3 ಥರದ ಜನ ಅದಾರ ಜಗತ್ತಿನಾಗ. ಒಂದು ಕಣ್ಣೀರು ಬರಸೋರು, ಅಂದ್ರೆ ಕಣ್ಣೀರು ಬರೋದಕ್ಕೆ ಕಾರಣ ಅದವ್ರು. ಇನ್ನು ಕೆಲವು ಮಂದಿ ಕಣ್ಣೀರು ಒರೆಸೋರು, ಕೆಲವು ಮಂದಿ ಕಣ್ಣೀರು ಬರಸೋರದಾರ, ಕೆಲವು ಮಂದಿ ಕಣ್ಣೀರು ಬರಸೋರದಾರ, ಕೆಲವು ಮಂದಿ ಕಣ್ಣೀರು ಒರೆಸೋರದಾರ. ಅದಕ್ಕೆ ಕೆಲವು ಮಂದಿ ಕಣ್ಣೀರಿಗೆ ಬರೋದಕ್ಕೆ ಕಾರಣ ಆದವ್ರು ಇರ್ತಾರೆ. ಕಣ್ಣೀರಿಗೆ ಬರೋದಕ್ಕೆ ಕಾರಣ ಯಾರ್ಯಾರ ಅವ್ರನ್ನ ಯಾರು ನೆನಪನಾಗ ಇಟ್ಕೊಳಂಗಿಲ್ಲ. ಕಣ್ಣೀರು ಬರ್ಸೋದಕ್ಕೆ ಯಾರು ಕಾರಣ ಆಗ್ಯಾರ ಅವ್ರನ್ನ ಯಾರು ನೆನಪನಾಗ ಇಟ್ಕೊಳಂಗಿಲ್ಲ. ಯಾರು ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡ್ತಾರ ಅವ್ರನ್ನ ಮಾತ್ರ ಜಗತ್ತು ಭಾಳ ಚಂದ ನೆನಪನಾಗ ಇಟ್ಕೋತೈತೆ ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕು. ಮತ್ತು ಅಳಸವ್ರು ನೀವು ಒರೆಸವ್ರು ನೀವು ಆದರೂ ಅಂಥವ್ರಿಗೆ ತಲೆಯಾಗಿ ಇಟ್ಕೊಳಂಗಿಲ್ಲ. ಮತ್ತು ಮಂದಿ ಮುಂದೆ ಒರೆಸ್ದಂಗೆ ಮಾಡೋದು, ಮಂದಿ ಇಲ್ಲಾರ್ದಂಗೆ ಕಣ್ಣೀರು ಬರೋದಕ್ಕೆ ಕಾರಣ ಆದ್ರೆ ಏನು ಮಾಡ್ತೀರಿ? ಹಂಗಾದ್ರೆ ಆಗೋದಿಲ್ಲ. ಇಂಥ ಅನೇಕವಾದಂಥ ಪರೋಪಕಾರ ಕೆಲಸಗಳನ್ನು ಮಾಡುವುದನ್ನು ಕಂಡು ಪ್ರಧಾನಮಂತ್ರಿ ಹುದ್ದೆಯೊಳಗೆ ಇದ್ದುಕೊಂಡು ಯಾರು ಏನಾದರೂ ಬಂದು ಕೇಳಿದ್ರು ಅಂದ್ರೆ ಇಲ್ಲ ಅನ್ಲಾರ್ದಂಗೆ ಸ್ವತಃ ಮನೆಯೊಳಗೆ ಇದ್ದದ್ದನ್ನೆಲ್ಲ ತಗೊಂಡು ಹೋಗಿ ಅವ್ರಿಗೆ ಕೊಡುವಂಥ ಪ್ರಯತ್ನ ಬಸವಣ್ಣನವ್ರು ಮಾಡ್ತಾರೆ. ಮುಂದೆ ಸ್ವಲ್ಪ ದಿವಸದೊಳಗೆ ಏನಾಗ್ತದೆ ಅಂತಂದ್ರೆ ಸಿದ್ಧರಸ ಅಂತ ತಿಳ್ಕೊಂಡು ಒಬ್ಬರು ದೊಡ್ಡ ಮಂತ್ರಿಗಳಿರ್ತಾರೆ. ಅವರು ಬಲದೇವರ ಅರಸಂತ್ರ ಏನದಾರಲ್ಲ, ಬಲದೇವ ಅರಸರ ತಮ್ಮನಾಗಿರ್ತಕ್ಕಂಥವನು ಸಿದ್ಧರಸಗನು ಒಬ್ಬ ಮಗಳಿರ್ತಾಳ, ಸಿದ್ಧರಸಗನು ಒಂದು ಮಗಳಿರ್ತಾಳ. ಆದರೆ ರಾಜ ಸಣ್ಣವಿರ್ಬೇಕಾದ್ರೆ ರಾಜನ ತಂದೆ ತೀರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ರಾಜನ ತಂದೆ ತೀರ್ಕೊಂಡು ಹೋದಂಥ ಟೈಮ್ದೊಳಗೆ ಆ ಮಗನ ಜೋಪಾನ ಯಾರು ಮಾಡಿರ್ತಾರೆ ಅಂದ್ರೆ ಸಿದ್ಧರಸ ಮಾಡಿರ್ತಾನೆ. ಸಿದ್ಧರಸ ಅವನ ಹೆಸರು ಏನು? ಸಿದ್ಧರಸ ಏನು ಜೋಪಾನ ಮಾಡ್ತಿರ್ತಾನ. ಜೋಪಾನ ಮಾಡೋ ಟೈಮ್ದಾಗೆ ಅವ್ರಿಗೂ ಒಂದು ಮಗಳಿರ್ತದೆ ಸಿದ್ಧರಸರಿಗೆ. ಯಾಕಿನ ಹೆಸರು ಏನು? ನೀಲಾಂಬಿಕೆ. ಏನಮ್ಮ? ನೀಲಾಂಬಿಕೆ. ನೋಡ್ರಿ, ರಾಜನ್ನು ಜೋಪಾನ ಮಾಡ್ತಿರ್ತಾನ, ತನ್ನ ಮಗಳನ್ನು ಜೋಪಾನ ಮಾಡ್ತಿರ್ತಾನ. ಇಬ್ಬರನ್ನು ಜೋಪಾನ ಮಾಡುವಂಥ ಟೈಮ್ದಾಗ ಅವ್ರು ಹೆಂಗೆ ಬೆಳಿತಾರೆ ಅಂದ್ರೆ ಅಣ್ಣ ತಂಗಿಯಾಗಿನೇ ಬೆಳೆದು ಬಿಡ್ತಾರೆ. ಅಣ್ಣ ತಂಗಿಯಾಗಿ ಬೆಳೆಯುವಂತಹ ಒಂದು ದೊಡ್ಡ ಪ್ರಯತ್ನ ಏನು ಮಾಡ್ತಾರಲ್ಲ, ವಿಚಾರ ಮಾಡ್ಕೊಳ್ರಿ. ಅಣ್ಣ ತಂಗಿಯಾಗಿ ನಕ್ಕೊಂತ ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ರಾಜ ಅಕ್ಕನ ತಂಗಿ ತಾನು ಸ್ಥಾನದಾಗ ಇರ್ತಾಳೆ. ಮುಂದೆ ಬಸವಣ್ಣನವ್ರು ಬಂದ ಮೇಲೆ ಅವಾಗ ಒಂದು ಏನು ಬರ್ತದೆ ಮನಸ್ಸಿನಾಗ ಅಂತಂದ್ರೆ, ಯಾಕೆ ನನ್ನ ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆನ ಸಹಿತ ಬಸವಣ್ಣ ಕೊಟ್ಟು ಮದುವೆ ಮಾಡಬಾರ್ದಂತ ಬರ್ತೈತಿ ನೋಡ್ರಿ ತಲೆಯಾಗ. ಅವಾಗಿನೆಲ್ಲ ಬಹುಪತ್ನಿತ್ವ ಇತ್ತು. ಅವಾಗೆಲ್ಲ ಮಹಾರಾಜರು 3-4 ಮದುವೆ ಆಗುವಂಥ ಕಾಲ ಇತ್ತು. ಅವಾಗ ಹಿಂಗೆ ಕಾನೂನು ಇರಲಿಲ್ಲಲ್ಲ. ಒಬ್ಬರು 3-4 ಮಂದಿ ಮದುವೆ ಆಗೋದು, 5 ಮಂದಿ ಮದುವೆ ಆಗೋದು ಇತಿಹಾಸದಾಗ ನೋಡ್ತೀವಲ್ಲ. ಹಾಗಾಗಿ ಬಹುಪತ್ನಿತ್ವ ಇತ್ತು ಅವತ್ತಿನ ಕಾಲಕ್ಕೆ. ಬಹುಪತ್ನಿತ್ವ ಇತ್ತು ಅನ್ನುವಂಥ ಕಾರಣಕ್ಕೆ ಅವರು ವಿಚಾರ ಮಾಡ್ತಾರೆ. ಏನು ವಿಚಾರ ಮಾಡಿದ್ರು ಅಂದ್ರೆ, ಯಾಕೆ ನಾನು ನೀಲಾಂಬಿಕೆಯನ್ನು ಕೊಟ್ಟು ಮದುವೆ ಮಾಡಬಾರ್ದು ಅಂದಾಗ ಕರೆದು ಕೇಳಿದ್ರ ಮೇಲೆ ಬಸವಣ್ಣವ್ರು ಅಂತಾರೆ, ಯಾವುದು ನಾನು ಬೇಡ ಅಂತ ತಿಳ್ಕೊಂಡು ನಾ ಹೇಳಿದ್ದೆ ಅದನ್ನು ನನ್ನ ಗುರುಗಳು ಪಾಲನೆಗಾಗಿ ನಾ ಮಾಡ್ಕೊಂಡು ಬಂದೀನಿ. ಮತ್ತು ಹೊಳ್ಳಿ ನೀವು ಈ ನೀಲಾಂಬಿಕೆನ ಮದುವೆ ಆಗುವಂತಂದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಭಾಳಷ್ಟು ಹಠ ಹಿಡಿದ್ರೂ ಸಹಿತ ಸಂಗಮನಾಥನ ಆಣಿ ಹಾಕಿಸಿ ಅದನ್ನು ಒಪ್ಪಿಸಿ ಆತನಿಗೆ ಮದುವೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ನೀಲಾಂಬಿಕೆ ತಾಯಿಯನ್ನು. ನೀಲಾಂಬಿಕೆ ತಾಯಿ ಅಂದರೆ ಸಿದ್ಧರಸನ ಮಗಳು, ಅದು ಸಾಕು ತಂಗಿಯಾಗಿರ್ತಕ್ಕಂಥವಳು. ಅಂತಕ್ಕಿನ ಕೊಟ್ಟು ನೀಲಾಂಬಿಕೆಯನ್ನು ಮದುವೆ ಮಾಡಿದ ಒಂದನೇದ್ದು ಗಂಗಾಂಬಿಕೆ, ಎರಡನೇಗಿರುವಂಥ ತಾಯಿ ಯಾರು? ನೀಲಾಂಬಿಕೆ. ಇಷ್ಟೆಲ್ಲ ಇಟ್ಕೊಳ್ರಿ. ಅವರು ಮನೆಯೊಳಗೆ ಮಹಾಮನಿಯೊಳಗೆ ಯಾರ ಬರಲಿ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡ್ತಿದ್ರು ಅಂತಂದ್ರೆ, ಅವರು ಒಂದೇ ದೇಹದ 2 ನಾಣ್ಯಗಳಿದ್ದಂಗಿದ್ರು. ಅವರು
ದೇಹ ಯಾಡಿದ್ರೂ ಸಹಿತ ಆತ್ಮ ಒಂದ ಅನ್ನುವಂಥ ರೀತಿ ಒಳಗೆ ಬಸವಣ್ಣನವರ ವಿಚಾರಧಾರೆಗೆ ಒಂದಿಷ್ಟು ಚ್ಯುತಿ ಬರಲಾರ್ದಂಗೆ ನಡ್ಕೊಂಡು ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಸಹಕಾರದ ಅಂಗಣದಲ್ಲಿ ಚಲೆ ಹೊಡೆದಳು ಚಂದ್ರಿಕೆ. ಏನು ಎಷ್ಟು ಅದ್ಭುತ ಹೇಳ್ತಾರೆ ನೋಡ್ರಿ. ಸದುವಿನಯದ ತುಂಬಿದ ಕೊಡ, ಸದುವಿನಯ, ಎಷ್ಟು ವಿನಯವಂತಿಕೆ, ಎಷ್ಟು ವಿನಯವಂತಿಕೆ. ಅದನ್ನು ನೋಡೋದಕ್ಕೆ ಬಣ್ಣಿಸೋದಕ್ಕೆ ಭಾಳ ಅಪರೂಪ ಅಂತ ಹೆಣ್ಮಕ್ಳು ಸಿಗೋದಂತ ತಿಳ್ಕೊಂಡು ಚಣವೀರ ಕಣಿಯವರು ಹೇಳ್ತಾರೆ, ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಸಹಕಾರದ ಅಂಗಳದಲ್ಲಿ ಚಳೆ ಹೊಡೆದಳು ಚಂದ್ರಿಕೆ. ಎಷ್ಟು ಅದ್ಭುತವಾಗಿ ಅದನ್ನು ಬರೆದಾರ ಪದ್ಯ ಅಂತಂದ್ರೆ, ಸದುವಿನಯ ತುಂಬ್ಕೊಂಡು ಬಂದ್ಲು, ಸಹಕಾರ ಅನ್ನುವಂಥದ್ದು ಕೊಟ್ಲು. ಒಂದು ದಿವಸನೂ ಗಂಡನ ಹೊಳ್ಳಿ ಮಾತಾಡಲಿಲ್ಲ. ಅವರಿಬ್ಬರು ಅಡ್ಜಸ್ಟ್ಮೆಂಟ್ ಹೆಂಗಿತ್ತು ಅಂತಂದ್ರೆ, ಯಾರೇ ದಾಸೋಹಕ್ಕೆ ಬಂದ್ರೂ ಸಹಿತ ಒಬ್ಬರು ಉಗ್ರಾಣ ನೋಡ್ಕೊಳ್ಳೋರು, ಇನ್ನೊಂದು ದಾಸೋಹದ ವ್ಯವಸ್ಥೆ ನೋಡ್ಕೊಳ್ಳೋರು. ಇಬ್ಬರು ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಅಲ್ಲಿ ಬರ್ತಕ್ಕಂಥ ಮಹಾಮನೆಗೆ ಬರುವಂಥ ಎಲ್ಲ ಅತಿಥಿಗಳಿಗೆ ಪ್ರಸಾದವನ್ನು ಉಣಿಸುವಂಥ ಕೆಲಸವನ್ನು ಗಂಗಾಂಬಿಕೆ ನೀಲಾಂಬಿಕೆ ಮಾಡ್ತಿದ್ರಲ್ಲ.